The last sequence was theatre renovation. ಅದೇ ಥಿಯೇಟ್ರಿಗೆ ಫಾರ್ ದ ಫಸ್ಟ್ ಟೈಮ್ ಆ ಥಿಯೇಟರ್ ಓನರನ್ನ ಹೆಂಗೋ ಬೇಡ್ಕೊಂಡು ಒಂದಿನ ಥಿಯೇಟರ್ನ ನೀವು ಕ್ಲೋಸ್ ಮಾಡಿ ನಮಗಿದೊಂದು ದಿನ ಸಿಕ್ಕಿದ್ರೆ ಪೂರ್ತಿ ಎಪಿಸೋಡ್ ಮುಗಿಸ್ಬಿಡ್ತೀವಿ ಅಂತ ದೊಡ್ಡವ್ರ ಹತ್ರ ಎಲ್ಲ ಹೇಳಿಸಿ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿಸಿ ಆ ಥಿಯೇಟರ್ ನಮಗೆ ಒನ್ ಡೇ ಕಂಪ್ಲೀಟ್ ಕ್ಲೋಸ್ ಆಗಿ ಸಿಕ್ತು. ಆ್ಯಂಡ್ ಇನ್ ದಟ್ ಒನ್ ಡೇ ವಿ ಶಾಟ್ ದಟ್ ಹೋಲ್ ಥಿಯೇಟರ್ ರೆನೋವೇಷನ್ ಸೀಕ್ವೆನ್ಸ್. ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಮಜಾ ಇತ್ತು. ಒಂದು ಸೀಕ್ವೆನ್ಸಲ್ಲಿ ಪ್ರೊಜೆಕ್ಷನ್ ರೂಮ್ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಕಾರಿಡಾರ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಆಚೆ ಕಡೆ ಆಗ್ತಾ ಇರುತ್ತೆ. ಒಬ್ರು ಅದನ್ನು ರೆಡಿ ಮಾಡೋ ಅಷ್ಟೊತ್ತಿಗೆ ಈ ಸೀಕ್ವೆನ್ಸ್ ಶೂಟ್ ಮಾಡ್ತಿರ್ತೀವಿ. ಇಬ್ಬರು ಹುಡುಗಿರು ಅಲ್ಲಿದ್ರೆ ಇನ್ನಿಬ್ರು ಹುಡುಗಿ ಇಲ್ಲಿರ್ತಾರೆ. ಆ್ಯಂಡ್ ದ ಹೋಲ್ ಡೇ ಈ ಹುಡುಗಿರು ತುಂಬ ಹೆಲ್ಪ್ ಮಾಡಿದ್ರು. ನೀವು ಸತೀಶ್ ತೋಳಿ ಅದನ್ನು ಹೊಡೆದಾಕಿ. ಕಂಟಿನ್ಯೂ ಫಾಸ್ಟ್. ಓಕೆ, ಥಿಯೇಟ್ರ್ ಯಾವ ಹುಡುಗಿಯರು ಬರಲ್ಲ ಆ ಥರದ ಜಾಗದಲ್ಲಿ ಪಾಪ ಅವ್ರಿಗೆ ಇನ್ಯಾರು ನಾವೇ ಗತಿ. ಸಕ್ಕ ಸಪೋರ್ಟಿವ್ ಆಗಿದ್ರು. ಹಾಗಾಗಿ ನಾವು ಅವ್ರಿಗೆ ಅಷ್ಟೇ ಕಂಫರ್ಟ್ ಬಿಲ್ಡ್ ಮಾಡ್ತಾ ಇದ್ವಿ. ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಿಕೊಂಡು ಸುಮ್ಮನೆ ತಮಾಷೆಗೋಸ್ಕರ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿ ಅವ್ರಿಗೆ ಚೇರ್ ಅಪ್ ಮಾಡಿಕೊಂಡು ಅವ್ರು ಪಾಪ ಬೇಜಾರಾಗ್ತಾರೆ ಥರ. I think filmally, without these 4 girls, that whole second half of the film would have looked very bland. At one point, ಆ ಓನರ್ ನಮ್ಮನ್ನ ಬೈದು ಅಲ್ಲಿಗೆ ಇದೆ ಇಷ್ಟಕ್ಕೆ ನಿಲ್ಲಿಸಿ ಇಲ್ಲಿಂದ ಆಚೆ ಹೋಗಿ ಅಂತೆಲ್ಲ ಬೈಯಕ್ಕೆ ಶುರು ಮಾಡೋದು. ಮಾತಾಡೋ ಅಲ್ಲಿ ಬಿಸಾಕಿ ಇವತ್ತು ಲಾಸ್ಟ್ ಅದೇ ಬೇಡ 6 ಗಂಟೆಗೆ ಕ್ಲೀನ್ ಮಾಡ್ಕೊಂಡು ಹೋಗಿ ಅಷ್ಟೇ. ಜೋಕ್ ಮಾಡಬೇಡಿ, ನನಗೂ ಮಾತಾಡೋದು ಗೊತ್ತು. ನೀವು ಖಾಲಿ ಮಾಡ್ಕೊಂಡು ಬಿಟ್ಟು ದಯವಿಟ್ಟು ಅಷ್ಟೇ. ಯಾರನ್ನ ಹೋಲಿಗೆ ಬಂದ್ರೆ ಒಂದು ಎಲ್ಲ ಬಂದ್ ಮಾಡ್ಬಿಟ್ಟು ಬೇಡ, ದಯವಿಟ್ಟು ಕ್ಲೀನ್ ಮಾಡ್ಕೊಂಡು ಹೋಗಿ. ಏನು ಬೇಡ. ನಾವೇನು 6 ಗಂಟೆಗೆ ಮುಗಿಸ್ತೀವಿ ಅಂತ ಅನ್ಕೊಂಡಿದ್ವಿ, ಅವತ್ತು ರಾತ್ರಿ 3 ಗಂಟೆವರೆಗೂ ಶೂಟ್ ಮಾಡಿ ಆ ಎಂಟೈರ್ ಸೀಕ್ವೆನ್ಸ್ನ ಒನ್ ಡೇನಲ್ಲಿ ಮುಗಿಸಿದ್ವಿ. ಇಲ್ಲಿ ಒಂದು ಚಮತ್ಕಾರನೇ ನಡೀತಾ ಇದೆ. ರೋಲಿಂಗ್ ಆಕ್ಷನ್, ಕ್ಲಾಪ್ 2 3 4 5 ಕಟ್.